ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇರುತ್ತೆ. ಸೊ ಓಕೆನಾ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವೆಲ್ಲ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾನು ಆಗಲೇ ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ಅಂತಂದರೆ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅಂದರೆ ಜಾಬ್ ನಾನು ಕೂಡ ಮಾಡ್ತಾ ಇದ್ದೆ. ಇವಾಗ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ನಾನು ಕೂಡ ಮನೆಯಲ್ಲೇ ಮಾಡ್ತಿದ್ದೆ. ನಾನು ಮಾಡ್ತಿದ್ದು ಬಂದು IndianMoney.com ಅನ್ನೋ ಒಂದು ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಆ ಜಾಬ್ ಹೇಗಿತ್ತು ಅಂತಂದರೆ, ನೀವು ಈಗಲೂ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು ಗೂಗಲಲ್ಲಿ. IndianMoney.com ಅಂತ ಒಂದು ಸರ್ಚಿಂಗ್ ಟೈಪ್ ಕೊಟ್ಟರೆ ನಿಮ್ಗೆ ಬಂದ್ಬಿಡುತ್ತೆ ನಿಮಗೆ ಲಿಸ್ಟು. ಓಕೆನಾ, ಸೊ ಅಲ್ಲಿ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಬಟ್ ನಾನು ಕನ್ಸೀವ್ ಆದೆ. ಸೊ ಕನ್ಸೀವ್ ಆದಮೇಲೆ ನಾನು ಅದನ್ನ ಜಾಬ್ನ ಲೀವ್ ಮಾಡಿದೆ. ಆವಾಗ ಮಾಡೋಕ್ಕೆ ನನಗಾಗಲಿಲ್ಲ. ಸೊ ಬಟ್ ಇವಾಗ ಅಂತಂದರೆ ಮಗು ಹುಟ್ಟಿ 1 ಇಯರ್ ಆದಮೇಲೆ ಕೂಡ ನಾನು ಟ್ರೈ ಮಾಡಿದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಯಾವುದು ಅಂತಂದರೆ ಜಿಯೋ ಕಂಪ್ನಿಲಿ ಟೆಲಿಕಾಲಿಂಗ್ ನಿಮ್ಗೆ ಗೊತ್ತಾ? ಟೆಲಿಕಾಲಿಂಗ್ ಮಾಡಿ ಮನೆಯಲ್ಲೇ ಕುತ್ಕೊಂಡು ಟೆಲಿಕಾಲಿಂಗ್ ಮಾಡ್ತಾರಲ್ಲ, ಅಥವಾ ನಿಮಗೆ ಆಫೀಸ್ ಕಡೆನೂ ಕೂಡ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಬಟ್ ನೆಸೆಸಿಟಿ ಇಲ್ಲ, ಹೋಗ್ಲಿಕ್ಕೆ ಆಗಲ್ಲ ಆಫೀಸ್ಗೆ ಅಂತ ಹೇಳೋರು. ಈಗ ಮನೇಲಿ ಮಗು ಇದೆ, ಮಗು ನೋಡ್ಕೋಬೇಕು, ಅಥವಾ ಈಗ ಮನೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ, ಮನೆಗಳಲ್ಲಿ ಕಳಿಸಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ನ ಟ್ರೈ ಮಾಡ್ಬೋದು. ತುಂಬ ಜೆನ್ಯೂನ್ ಆಗಿರುತ್ತೆ. ಇವತ್ತು ನಾನು ಕೂಡ ಮಾಡಿದ್ದೀನಿ, ಸ್ಯಾಲ್ರಿ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಆ ಒಂದು ನಂಬಿಕೆ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಇದ್ರ ಬಗ್ಗೆ. ಇದು ಬಂದು ಬ್ರ್ಯಾಂಚು ಮಂಡ್ಯದಲ್ಲಿರೋದು. ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಜಿಯೋ ಕಂಪ್ನಿನಲ್ಲಿ ಕೆಲಸ ಇದೆ, ವೇಕೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು. ಇದು ಮಂಡ್ಯದಲ್ಲಿ ಬ್ರ್ಯಾಂಚ್ ಇದೆ. ಆಲ್ಮೋಸ್ಟ್ ಎಲ್ಲ ಫುಲ್ಫಿಲ್ ಆಗಿದೆ ಅನ್ಕೋತೀನಿ. ವೇಕೆನ್ಸಿ ಖಾಲಿ ಇದ್ದಾಗ ನಾನು ನೋಡಿರೋದನ್ನ, ಖಾಲಿ ಇದ್ರೂ ಇರ್ಬೋದು, ಮೇ ಬಿ ಗೊತ್ತಿಲ್ಲ. ಸೊ ಟ್ರೈ ಮಾಡೋರು ಮಾಡ್ಬೋದು. ಜಿಯೋ ಕಂಪ್ನಿಲಿ ಏನು ಅಂತಂದರೆ, ನಿಮಗೆ ನಾನೇ ಕೂಡ ಸ್ಟಾರ್ಟಿಂಗ್ ಟ್ರೈ ಮಾಡಿದ್ದೆ. ಸೊ ಮನೆಯಲ್ಲಿ ಟೈಮ್ ಇರುತ್ತಲ್ಲ, ಇರೋ ಟೈಮಲ್ಲಿ ಮಾಡ್ಕೋಬೋದು. ಸೊ ಮನೆ ಕೆಲಸ ಮಾಡಿಕೊಂಡು ಮಗು ನೋಡಿಕೊಂಡು ಮಿಕ್ಕಿರೋ ಟೈಮಲ್ಲಿ ನಾವು ಮಾಡ್ಕೋಬೋದು ಆ ಒಂದು ಜಾಬ್ನ. ಏನು ತಿಂಗಳಿಗೆ ಒಂದು 10,000 ಬಂದರೂ ಸಾಕಲ್ವಾ? ನಮ್ಮ ಖರ್ಚಿಗಾದರೆ ನಮ್ಮ ಖರ್ಚಿಗೆ 10,000 ರೂಪಾಯಿ ಆದರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತಲ್ವಾ? ಸೊ ಅಂಥವ್ರು ಟ್ರೈ ಮಾಡಿ. ಓಕೆನಾ. ಸೊ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬಾ ಜಾಸ್ತಿ ನಿಮಗೆ ವರ್ಕ್ ಫ್ರಮ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬರೋದು ಟೆಲಿಕಾಲಿಂಗು, ಡೇಟಾ ಎಂಟ್ರಿ, ಮತ್ತು ಸಿಸ್ಟಮ್ ವರ್ಕ್ ಮಾಡಬೇಕು, ಡೇಟಾ ಅಪ್ಡೇಟ್ ಮಾಡಬೇಕು. ಸೊ ಆ ಥರ ಲಿಸ್ಟ್ ನಿಮ್ಗೆ ಬರುತ್ತೆ. ಓಕೆನಾ. ಸೊ ಇದು ನಾನು ಕೂಡ ಮಾಡಿದ್ದು ಜಿಯೋ ಕಂಪ್ನಿನಲ್ಲಿ. ಏನು ಕೆಲಸ ಅಂತಂದರೆ, ನಿಮಗೆ ಒಂದು ಲೀಸ್ಟ್ ಕೊಡ್ತಾರೆ. ಓಕೆನಾ, ಈ ಥರ ನಿಮಗೆ ಒಂದು ಲೀಸ್ಟ್ ಕೊಡ್ತಾರೆ. ಈ ಒಂದು ಲೀಸ್ಟಲ್ಲಿ ಈ ಥರ ಒಂದು ಲೀಸ್ಟ್ ಕೊಡ್ತಾರೆ. ಇದು ಫಾರ್ಮು, ಕಂಪ್ನಿದು ಒಂದು ಫಾರ್ಮ್ ಇರುತ್ತೆ. ಸೊ ಫುಲ್ ಓದ್ಕೋಬೇಕು, ಏನೆಲ್ಲ ಬೆನಿಫಿಟ್ ಇದೆ, ಮತ್ತು ಕಸ್ಟಮರ್ ಹತ್ರ ನೀವೇನು ಮಾತಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಈ ಥರದ ಫಾರ್ಮ್ ಕೊಡ್ತಾರೆ. ಆ ಒಂದು ಫಾರ್ಮಲ್ಲಿ ಏನಿರುತ್ತೆ, ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು, ಮತ್ತು ಏನೆಲ್ಲ ಆಫರ್ ಇದೆ. ಜಿಯೋ ಸಿಮ್ಗೆ ಇವನ್ ಏರ್ಟೆಲ್ ಸಿಮ್ಮು, ವಡಾಫೋನ್ ಸಿಮ್ಮು, ಅಥವಾ BSNL ಸಿಮ್ಮು, ಈ ಥರ ಬೇರೆ ಬೇರೆ ನೆಟ್ವರ್ಕ್ ಯೂಸ್ ಮಾಡ್ತಿರೋಂಥ ಕಸ್ಟಮರ್ಗೆ ನೀವು ಕಾಲ್ ಮಾಡಿಬಿಟ್ಟು ನಮ್ಮ ಜಿಯೋ ಸಿಮ್ಗೆ ನೀವು ಪೋರ್ಟ್ ಮಾಡ್ಕೊಳ್ಳಿ, ಪೋರ್ಟ್ ಆಗಿ ಅಂತ ಹೇಳೋದು. ಅಥವಾ ರೀಚಾರ್ಜ್ ಮಾಡ್ಕೊಳ್ಳಿ. ಈಗ ಜಿಯೋ ಸಿಮ್ಮಲ್ಲಿ ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ನೀವು ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಜಿಯೋ ಸಿಮ್ಮಲ್ಲಿ ರೀಚಾರ್ಜ್ ಖಾಲಿ ಆಗಿದ್ದಲ್ಲ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ನೀವು ಕನ್ವಿನ್ಸ್ ಮಾಡಬೇಕು. ಓಕೆನಾ. ಕಸ್ಟಮರ್ಗೆ ಕಾಲ್ ಮಾಡೋದು ನಿಮಗೆ ಒನ್ ಡೇಗೆ ನಿಮಗೆ 2 hour 3 hour ಮಾಡಿಕೊಂಡ್ರೆ ನಿಮಗೆ ಅದೇ ಬೇಜಾರು ನಿಮಗೆ. ಅಂದರೆ ಮ್ಯಾಕ್ಸಿಮಮ್ ಇಂದು ಟಾರ್ಗೆಟ್ ಅಂತ ಏನಿರಲ್ಲ, ಸ್ಟಾರ್ಟಿಂಗ್ ಬಂದು ನಿಮಗೆ 40 seconds ನೀವು ಮಾತಾಡಲೇಬೇಕು. ನಿಮಗೆ 40 seconds ಮಾತಾಡಿದ್ರೆ ನಿಮಗೆ ಕೌಂಟ್ ಆಗೋದು ನಿಮಗೆ ಮನಿ. ಓಕೆನಾ. ಒಂದು ಕಾಲ್ಗೆ 1 ರೂಪಿ ಇರುತ್ತೆ ನಿಮಗೆ. ಓಕೆನಾ. ಒಂದು ಕಾಲ್ ಮಾಡಿ ನೀವು 40 ಸೆಕೆಂಡ್ ಮಾತಾಡಿದ್ರೆ ನಿಮಗೆ 1 ರೂಪಿ ನಿಮ್ಗೆ ಇರುತ್ತೆ. ಸೊ ಇದ್ರಲ್ಲಿ 2 hour ಅಥವಾ 3 hour 4 hour ನೀವು ಮಾಡಿಕೊಂಡ್ರೆ ಬೆಸ್ಟು. ಅಂದರೆ ಮಿನಿಮಮ್ 2 hour ಮಾಡಿಕೊಂಡ್ರೆ ಮಾಡ್ಬೋದು. ಓಕೆನಾ. ನಿಮಗೆ ಮ್ಯಾಕ್ಸಿಮಮ್ ನಿಮ್ಗೆ ಟೈಮ್ ಇತ್ತು, ನಿಮಗೆ ಫ್ರೀ ಇದ್ದೀರಾ, ನೀವು ಮಾಡ್ತೀರಾ, ನಿಮಗೆ ಅಮೌಂಟ್ ಅರ್ನಿಂಗ್ಸ್ ಜಾಸ್ತಿ ಮಾಡಬೇಕು ಅಂತಂದರೆ 4 hour ಮಾಡ್ಬೋದು, 5 hour ಮಾಡ್ಬೋದು. ಇದು ಲಾಗಿನ್ ಬಂದು ನಿಮಗೆ ಮಾರ್ನಿಂಗ್ 8ಇಂದ ಲಾಗೌಟ್ ಬಂದು ನೈಟ್ 9ಗೆ, ಅಂದರೆ ಮಾರ್ನಿಂಗ್ 8 ಗಂಟೆ ಮತ್ತು ಈವ್ನಿಂಗ್ 8 ಗಂಟೆ ಕ್ಲೋಸ್ ಆಗುತ್ತೆ. ಓಕೆನಾ. ಈ ಟೈಮಿಂಗ್ಸ್ ಒಳಗಡೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ, ನಿಮಗೆ ಫ್ರೀ ಇರೋ ಟೈಮಲ್ಲಿ
ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಟೆಲಿಕಾಲಿಂಗ್ ತೊಗೊಂಡು ನೀವು ಮಾತಾಡಿಕೊಂಡು ಕಸ್ಟಮರ್ ಹತ್ರ ನಿಮ್ಗೆ ಕೊಡ್ತಾರೆ. ನಿಮಗೆ ಲಾಗಿನ್ ಆದರೆ ನೀವು ಕೆಲಸ ಬೇಕು ಅಂತೇಳಿ ನೀವು ಆಫೀಸ್ಗೆ ಹೋದರೆ, ಮಂಡ್ಯದಲ್ಲಿ ಆಫೀಸ್ ಇದೆ, ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ನಿಮಗೆ ಆ್ಯಪ್ ಸಿಗುತ್ತೆ. ಓಕೆ, ಒಂದು ಆ್ಯಪಲ್ಲಿ ಲಾಗಿನ್ ಆಗಿ ಪಾಸ್ವರ್ಡ್ ಎಲ್ಲ ಇಮೇಲ್ ಎಲ್ಲ ಹಾಕಿ ನಿಮಗೆ ಲಿಸ್ಟ್ ಬರುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದ ಲಿಸ್ಟ್ ಬರುತ್ತೆ, ಕಸ್ಟಮರ್ ನೇಮ್ ಬರುತ್ತೆ, ಅವ್ರು ಯಾವ ಸಿಮ್ ಯೂಸ್ ಮಾಡ್ತಿದ್ದಾರೆ ಬರುತ್ತೆ. ಸೊ ಅದೆಲ್ಲ ಬಂದಾಗ ಆ ಡೀಟೇಲ್ ಎಲ್ಲ ನಮ್ಗೆ ಬಂದ್ಬಿಟ್ಟಿರುತ್ತೆ. ನಾವು ಅವ್ರಿಗೆ ಕಾಲ್ ಮಾಡಿ ಮಾತಾಡಬೇಕು. ಕರೆನ್ಸಿ ಹಾಕ್ಸ್ಕೊಳ್ಳಿ, ಕರೆನ್ಸಿ ಖಾಲಿಯಾಗಿದೆ ನಮ್ಮ ಜಿಯೋ ಸಿಮ್ಗೆ ರಿಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳಬೇಕು. ಅಥವಾ ನಿಮ್ಮ ಒಂದು ಏರ್ಟೆಲ್ ಸಿಮ್ಮು, ವಡಾಫೋನ್ ಸಿಮ್ಮು, ಬಯೋ ನಿಮ್ದು ಯಾವುದೇ ಒಂದು ಸಿಮ್ ಅವ್ರು ಯೂಸ್ ಮಾಡ್ತಿದ್ರು ಕೂಡ ಆ ಸಿಮ್ಮಿಂದ ನಮ್ಮ ಜಿಯೋ ಸಿಮ್ಗೆ ಪೋರ್ಟ್ ಮಾಡ್ಕೊಳ್ಳಿ ಮೇಡಮ್, ಪೋರ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ನೀವು ಕನ್ವಿನ್ಸ್ ಮಾಡಿ ಪೋರ್ಟ್ ಮಾಡಿಸಿದ್ರೆ ನಿಮಗೆ ಅಲ್ಲೂ ಕೂಡ ನಿಮಗೆ ಲಾಭ ಸಿಗುತ್ತೆ. ಅಂದರೆ ಒಂದು ಪೋರ್ಟ್ಗೆ ನಿಮಗೆ 100 ರೂಪೀಸ್ ಗಂಟೆ ಚಾರ್ಜ್ ಆಗುತ್ತೆ. ಸೊ ಅದು ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ ನಿಮಗೆ ಅಮೌಂಟು. ಬಟ್ ಸಿಮ್ ಕೂಡ ತಗೊಳ್ಳಿ ಅಂತ ಹೇಳ್ಬೋದು. ಅಂದರೆ ಏನು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಆದಷ್ಟು ಗ್ರಾಹಕರನ್ನ ಆಕರ್ಷಣೆ ಮಾಡಬೇಕು. ಓಕೆನಾ, ನೀವು ಅವ್ರನ್ನ ಇಂಪ್ರೆಸ್ ಮಾಡಿ ಪರ್ಚೇಸ್ ಮಾಡೋ ಸ್ಟೇಜ್ ಗಂಟ ಹೋದರೆ, ಪರ್ಚೇಸ್ ಮಾಡಿದ್ರೆ ನಿಮಗೆ ಅದರಲ್ಲಿ ಲಾಭ ಇದೆ. ಓಕೆನಾ, ಸೊ ನಮಗೆ ವರ್ಕ್ ಫ್ರಮ್ ಹೋಮಲ್ಲಿ ಲಾಭ ಏನು ಅಂತಂದರೆ ನಮಗೆ ಗ್ರಾಹಕರು. ಸೊ ಅವ್ರನ್ನ ನಾವು ಚೆನ್ನಾಗಿ ಮಾತಾಡಿಸ್ಕೊಂಡು 40 ಸೆಕೆಂಡ್ ಅವ್ರನ್ನ ನಾವು ಹಾಗೆ ಇಟ್ಕೋಬೇಕು. ಈಗ ನಾವು ಹಲೋ ಸರ್ ನಮಸ್ತೆ, ನಾವು ಜಿಯೋ ಕಸ್ಟಮರ್ ಕೇರ್ನ ಕಾಲ್ ಮಾಡ್ತಾ ಇರೋದು, ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದೀರಲ್ವಾ, ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇತ್ತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಮ್ಮ ಜಿಯೋ ಸಿಮ್ ಏನೆಲ್ಲ ಆಫರ್ ಇದೆ ಅಂತ ಹೇಳ್ಬಿಟ್ಟು ಅಂತ ನಾವು ಕಾಲ್ ಮಾಡಿ ಮಾತಾಡ್ತೀವಿ. ಅವ್ರನ್ನ ನಾವು 40 ಸೆಕೆಂಡು ಹಿಡ್ಕೋಬೇಕು. ಇನ್ನು ಗ್ರಾಹಕರನ್ನ ಅವರು ಕಾಲ್ ಕಟ್ ಮಾಡ್ತಾರೆ, ಅಥವಾ ಬಿಸಿ ಇದೀನಿ ಅಂತ ಹೇಳ್ತಾರೆ. ಈಗ ಕಂಪ್ನಿ ಅಂತ ಹೇಳಿದ ತಕ್ಷಣ ಸಡನ್ನಾಗಿ ಕಾಲ್ ಕಟ್ ಮಾಡ್ಬಿಡ್ತಾರೆ. ನಾವು ಆ ಥರ ಅವ್ರಿಗೆ ನಾವು ಟೈಮೇ ಕೊಡಬಾರ್ದು. 1 ಸೆಕೆಂಡ್ ಅವರು ಕಾಲ್ ಪಿಕ್ ಮಾಡಿದ್ರು ಅಂತಂದ್ರೆ ತಕ್ಷಣಕ್ಕೆ ಹಲೋ ಸರ್ ನಮಸ್ತೆ, ನಾವು ಜಿಯೋ ಕಸ್ಟಮರ್ ಕೇರ್ನ ಕಾಲ್ ಮಾಡ್ತಿದ್ದೀವಿ, ನೀವು ಯೂಸ್ ಮಾಡ್ತಿರೋ ಸಿಮ್ ಬಂದ್ಬಿಟ್ಟು ಇದಾಗಿದೆ, ಸೊ ನೀವು ಪೋರ್ಟ್ ಮಾಡ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಸರ್, ನಿಮ್ಮ ಹೆಸರು ಇದಾಗಿದೆ ಸರ್ ಆವಾಗ ನಾವು ಅವ್ರಿಗೆ ಟೈಮ್ ಕೊಡಬೇಕು. ಅಲ್ಲಿವರೆಗೂ ನಾವು ಮಾತಾಡೋ ಗಂಟ ಅವ್ರಿಗೆ ಮ್ಯಾಕ್ಸಿಮಮ್ 20 ಸೆಕೆಂಡ್ಸ್ ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಅದೇ 20 ಸೆಕೆಂಡ್ಸ್ ಆಗಿರುತ್ತೆ. ಇನ್ನು ಅವ್ರು ಮಾತಾಡೋವರೆಗೂ ಕೂಡ 20 ಸೆಕೆಂಡ್ಸ್ ನಾವು ಹೇಳ್ಕೋಬೇಕು. ಅವ್ರನ್ನ ಹೇಳ್ಕೊಂಡು ಅಲ್ಲಿಗೆ 40 ಸೆಕೆಂಡ್ಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಕಾಲ್ ಏನಿದೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಕಾಲ್ಗೆ 1 ರೂಪಾಯಿ ಬಂದಿರುತ್ತೆ. ಓಕೆನಾ, ನೀವಿಲ್ಲಿ ಗ್ರಾಹಕರನ್ನ ಏನು ಮಾಡಬೇಕು, ಆಕರ್ಷಣೆ ಮಾಡಬೇಕು, ಮಾತಲ್ಲಿ ಇಟ್ಕೋಬೇಕು, ನಗ್ರಿಪಾಗಿ ಇಟ್ಕೋಬೇಕು. 1 ಸೆಕೆಂಡ್ಸ್ 40 ಸೆಕೆಂಡ್ ಮಾತಾಡಬೇಕು. ಮೇಯ್ನ್ ಅದು ಒಂದು ನಿಮಗೆ ಪಾಯಿಂಟು. ಮತ್ತು ಅವ್ರನ್ನ ಪೋರ್ಟ್ ಮಾಡಿಸ್ಕೊಳ್ಳಿ ಅಥವಾ ರಿಚಾರ್ಜ್ ಮಾಡಿಸ್ಕೊಳ್ಳಿ, ನಮ್ಮ ಒಂದು ಜಿಯೋ ಸಿಮ್ಗೆ ಬೈ ಮಾಡಿ ಅಂತ ನಾವು ಅವ್ರನ್ನ ಇಂಪ್ರೆಸ್ ಮಾಡಿದಾಗ ನಮಗೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಕಂಪ್ನಿ ಕಡೆಯಿಂದ. ಓಕೆನಾ, ಸೊ ಇದು ಒಂದು ಜಾಬ್ ವೇಕೆನ್ಸಿ ಬಗ್ಗೆ ಜಿಯೋದಲ್ಲಿ ಇದೆ. ಮತ್ತು ಇನ್ನೊಂದು ಅಂತಂದರೆ ಇದು ಒಂದಾದರೆ ಇನ್ನೊಂದು ಪಾರ್ಟ್ ಯಾವ ಥರ ಇದೆ ಅಂತಂದರೆ ಅದು ಕೂಡ ವರ್ಕ್ ಫ್ರಮ್ ಹೋಮ್ ಮನೇಲೆ ಕುತ್ಕೊಂಡು ಮಾಡೋದು. ಇದು ಫಿಕ್ಸೆಡ್ ಸ್ಯಾಲ್ರಿ. ನಾನು ಇವಾಗ ಹೇಳ್ತಾ ಇರೋದು ಫಿಕ್ಸೆಡ್ ಸ್ಯಾಲ್ರಿ. ಬಟ್ ನಾನು ಅವಾಗ ಹೇಳಿದ್ದು ನಿಮಗೆ ಜಿಯೋ ಕಂಪ್ನಿ ಅಂತ ಏನಿದೆ ಅದು ಫಿಕ್ಸೆಡ್ ಸ್ಯಾಲ್ರಿ ಅಲ್ಲ. ನೀವು ಒಂದು ದಿನಕ್ಕೆ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಒಂದು ದಿನಕ್ಕೆ ಎಷ್ಟು ಕಾಲ್ಸ್ ತಗೊಂಡು ನೀವು ಎಷ್ಟು ಕಾಲ್ಸ್ 40 ಸೆಕೆಂಡ್ ನೀವು ಮಾತಾಡಿ ಮುಗಿಸ್ತೀರಾ ಅದ್ರ ಮೇಲೆ ಡಿಪೆಂಡು. ಸ್ಯಾಲ್ರಿ ಫಿಕ್ಸೆಡ್ ಅಂತೂ ಆಗಿರಲ್ಲ. ನೀವೆಷ್ಟು ಮಾತಾಡ್ತೀರಾ ಮಾತಿನ ಮೇಲೆ 40 ಸೆಕೆಂಡ್ಸ್ ಮೇಲೆ ನಿಮಗೆ ಅಮೌಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ, ಜಿಯೋ ಕಂಪ್ನಿದು ಇದು. ಮತ್ತು ಇನ್ನೊಂದು ವೇಕೆನ್ಸಿ ಯಾವ ಥರ ಇತ್ತು ಅಂತಂದರೆ ನಾನು ಇವಾಗ ಎಲ್ಲೋ ರೀಸೆಂಟಾಗಿ ನಾನು ಎಲ್ಲಿ ನೋಡಿದ್ದು ಅಂತಂದರೆ ಮೈಸೂರಲ್ಲೇ ನೋಡಿದ್ದು ನಾನು ಅದನ್ನು. ಸೊ ವೇಕೆನ್ಸಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ಯಾವುದ್ರ ಬಗ್ಗೆ ಅಂತಂದರೆ ಅದು ಖಾಲಿ ಇದೆ ಆ್ಯಕ್ಚುಲಿ ವೇಕೆನ್ಸಿ. ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಬೇಕಾದ್ರೆ ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಸೊ ಎಸ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಟ್ರೈ ಮಾಡ್ಬೋದು ಕಾಲ್ ಮಾಡಿಬಿಟ್ಟು. ಅದು ಯಾವ ಥರ ಜಾಬ್ ಅಂತಂದರೆ ಸೇಮ್ ಯಾವ ಥರ ಅಂತಂದರೆ ಅದು ಒಂದು ಬುಕ್ಸ್ನ ಸೇಲ್ ಮಾಡೋದು. ಓಕೆನಾ, ಈಗ ಒಂದು ಹೆಂಗೆ ಕಾಲೇಜು ಅಥವಾ ಸ್ಕೂಲು, ಈಗ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಕಡೆಯಿಂದ ಬುಕ್ಸ್ನ ಗೌರ್ಮೆಂಟೇ ಪ್ರೊವೈಡ್ ಮಾಡುತ್ತೆ. ಓಕೆನಾ, ಬಟ್ ಇದು ಏನಂತಂದರೆ ಅದು ಒಂದು ಪ್ರೈವೇಟ್ ಆಗಿ ಅವರು ಒಂದು ಬುಕ್ಸ್ನ ಅವರೇ ಓನಾಗಿ ಬರೆದು ಕ್ರಿಯೇಟ್ ಮಾಡಿರ್ತಾರೆ. ಅದು ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತಲೇ ಅವರು ಒಂದು ಬುಕ್ಸ್ನ ಬರೆಯೋದು. ಓಕೆನಾ, ಒಂದು ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂಥದ್ದೆಲ್ಲ ಬರೆದಿರ್ತಾರೆ. ಬಟ್ ಅದನ್ನು ನಮ್ಮಲ್ಲಿ ತಗೊಳ್ಳಿ, ನಮ್ಮಲ್ಲೂ ಕೂಡ ಅವೈಲೇಬಲ್ ಇದೆ. ನಿಮ್ಮ ಒಂದು ಸ್ಟಡಿಗೆ ಹೆಲ್ಪ್ ಆಗುವಂಥ ಎಕ್ಸಾಂಪಲ್ಲು ನೀವೀಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಇಯರ್ ಸ್ಟೂಡೆಂಟಿಗೆ ಈಗ ಎಕನಾಮಿಕ್ಕು ಅಥವಾ ಇಂಗ್ಲೀಷಲ್ಲ ಏನೋ ಒಂದು ಗೈಡ್ ಏನೇ ಆಗಿರ್ಬೋದು, ಈವನ್ ಗೈಡೇ ಜಾಸ್ತಿ ಸೇಲ್ ಆಗೋದು. ಅದು ಗೈಡ್ ತಗೊಳ್ಳೋದು ನೀವೆಲ್ಲ ಆಲ್ಮೋಸ್ಟ್ ಪ್ರೈವೇಟಲ್ಲಿ, ಗೌರ್ಮೆಂಟಲ್ಲಿ ರೇರ ಸಿಗುತ್ತೆ ಅನ್ಕೋತೀನಿ. ಸೊ ಆ ಒಂದು ಬುಕ್ಸ್ಗಳನ್ನ ನಾವು ಫೋನ್ ಮಾಡಿಬಿಟ್ಟು ಅವರಿಗೆ ಸ್ಟೂಡೆಂಟ್ಗೆ ಮಾತಾಡಬೇಕು.
ಈಗ ನಮ್ಮಲ್ಲೇ ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗುವಂಥ ಬುಕ್ಸ್ಗಳಿದೆ. ಸೊ ನಾವು ಕೂಡ ಚೆನ್ನಾಗಿ ಇದನ್ನು ಬರೆದಿದ್ದೀವಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ತೊಗೊಳ್ಳಿ, ನಮ್ಮ ಹತ್ರನೇ ಇದೆ ಬುಕ್ಸ್ಗಳು ಅಂತೇಳಿ ನೀವು ಆ ಒಂದು ಸ್ಟೂಡೆಂಟ್ಗೆ ನೀವು ಕಾಲ್ ಮಾಡಿ ಇಂಪ್ರೆಸ್ ಮಾಡಿ, ನಿಮ್ಮ ಮಾತಿನ ಶೈಲಿ ಮೇಲೆ ಇರುತ್ತೆ ಅವ್ರನ್ನ ಯಾವ ಥರ ಇಂಪ್ರೆಸ್ ಮಾಡಬೇಕು ಅನ್ನೋದು. ನೀವು ಇನ್ ಕೇಸ್ ಅವ್ರನ್ನ ಇಂಪ್ರೆಸ್ ಮಾಡಿ ನೀವು ಅದನ್ನು ಬುಕ್ಸ್ ತೊಗೊಳ್ಳೋವರೆಗೂ ಕೂಡ ಸ್ಟೇಜಿಗೆ ಬಂದರೆ ನಿಮಗೆ ಒಂದು ಇಂಪ್ರೆಸ್ ಅಂದರೆ ಒಂದು ಕಸ್ಟಮರ್ನ ನೀವು ಇಟ್ಕೊಂಡು ಬುಕ್ ಸೇಲ್ ಮಾಡಿದ್ರೆ ನಿಮ್ಗೆ 75 ರೂಪೀಸ್ ನಿಮಗೆ ಆ್ಯಡಪ್ ಆಗುತ್ತೆ. ಒಂದು ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ 75 ರೂಪಾಯಿ ನಿಮಗೆ ಕೌಂಟ್ ಆಗುತ್ತೆ. ಅದೇ ಥರ ನೀವು ಒಂದು ದಿನದಲ್ಲಿ ಒಂದು 5ರಿಂದ 10 ಮಾಡ್ತಾ ಹೋದರೆ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಸ್ಯಾಲ್ರಿ. ಸೊ ಇದು ಈಸಿ ಇದೆ ಅಲ್ವಾ? ಅಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಪಾರ್ಟ್ ಟೈಮ್ ಆಗಿ ಮಾಡ್ಕೋಬೋದು ನೀವು. ಟಾರ್ಗೆಟ್ ಅಂತ ಏನಿರಲ್ಲ ನಿಮಗೆ, ಟಾರ್ಗೆಟ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಫಿಕ್ಸ್ಡ್ ಸ್ಯಾಲ್ರಿ ಇದಕ್ಕಿರುತ್ತೆ. ಯಾವುದಕ್ಕೆ ಅಂತಂದರೆ ನಾನು ನಿಮ್ಗೆ ಹೇಳ್ತೇನೆ, ಇವಾಗ ಬುಕ್ ಸೇಲಿಂಗ್ ಅಂತ, ಬುಕ್ಸ್ ಸೇಲಿಂಗ್ಗೆ ಫಿಕ್ಸ್ಡ್ ಇರುತ್ತೆ. 17,000 ಅಥವಾ 90,000 ಕೂಡ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಅದು ಬಿಟ್ಟರೆ ನೀವು ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ಬೆಟರ್ ಅಂದರೆ ನಾನು ನಿಮಗೆ ಕೊಡೋ ಆಪ್ಷನ್ ಏನಂತಂದರೆ ಜಿಯೋ ಕಸ್ಟಮರ್ ಸೆಂಟ್ರಲ್ಲಿ, ಜಿಯೋ ಕಸ್ಟಮರ್ ಕೇರಲ್ಲಿ ನೀವು ಟೆಲಿಕಾಲಿಂಗ್ ಮಾಡಿಕೊಂಡ್ರೆ ಬೆಸ್ಟ್ ಅದು. ಯಾಕಂದರೆ ಒಂದು ಕಾಲ್ಗೆ 40 ಸೆಕೆಂಡ್ಸ್ ಮಾತಾಡಬೇಕು. ಪ್ಲಸ್ ನೀವು ಪೋರ್ಟ್ ಮಾಡಿಸಿದ್ರೆ ಅಥವಾ ಜಿಯೋ ಸಿಮ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ರಿಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನಿಮಗೆ ಆ ಅಮೌಂಟು ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದನ್ನು ನಾನು ಕೂಡ ಜಾಬ್ ಮಾಡಿ ಬಿಟ್ಟಿದ್ದೀನಿ. ಸೊ ಆ ಒಂದು ಇದಕ್ಕೆ ನಿಮಗೆ ಹೇಳ್ತಾ ಇರೋದು. ಒಂದು ಟೈಮಲ್ಲಿ ನಾನು ಕೂಡ ಮಾಡ್ತಿದ್ದೆ. ಯಾವಾಗ ಅಂದರೆ ಬಿಫೋರ್ ನಾನು ಅದೇ ಮಗ್ನೂಟಕ್ಕಿಂತ ಮುಂಚೆ Indianmail.com ಕೂಡ ಮಾಡಿದ್ದೆ. ಬಟ್ ಜಿಯೋ ಕಂಪ್ನಿಲಿ ಕೂಡ ನಾನು ಕೆಲಸ ಮಾಡಿದ್ದೆ. ನಾವು ಹೆಂಗೇನೋ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮಗೆ ಅರ್ನಿಂಗ್ಸ್ ಆಗುತ್ತೆ. ಓಕೆ, ನಾವು ಚೆನ್ನಾಗಿ ನಾವು ಎಫರ್ಟ್ ಆಗಿ 2 hour 4 hour ನಾವು ಟೆಲಿಕಾಲಿಂಗ್ ಮಾಡಿದ್ರೆ, ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ನಮಗೆ ಅಮೌಂಟು ನಿಮಗೆ ದುಪ್ಪಟ್ಟು ಸಿಗುತ್ತೆ. ನಾನು ಸ್ಯಾಲ್ರಿ ಕೂಡ ತಗೊಂಡಿದ್ದೀನಿ. ಸೊ ಎಲ್ಲ ಕರೆಕ್ಟಾಗಿ ಬರುತ್ತೆ, ಮಂತ್ಲಿ ಕರೆಕ್ಟಾಗಿ ಸ್ಯಾಲ್ರಿ ಕೂಡ ಬರುತ್ತೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡಿದ್ದು. ಸೊ ಕಷ್ಟ ಅಂದರೆ ಟೆಲಿಕಾಲಿಂಗ್ ನಿಮ್ಗೆ ಯಾವಾಗಲೂ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ. ಟೆಲಿಕಾಲಿಂಗಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಬುಕ್ ಸೆಲ್ಲಿಂಗ್ ಅಂತ ಹೇಳ್ತಲ್ಲ, ಅದು ಕೂಡ ವೇಕೆನ್ಸಿ ಖಾಲಿ ಇದೆ, ಟ್ರೈ ಮಾಡ್ಬೋದು ಕೂಡ ನೀವು ಕೂಡ, ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ. ಮತ್ತು ಇನ್ನೊಂದು ಅಂತಂದರೆ ವಿಮೆನ್ಸ್ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಅಥವಾ ನಮಗೆ ಮಾತಿನ ಶೈಲಿ ನಮ್ಗೆ ಅಷ್ಟೊಂದು ಬರಲ್ಲ, ಟೆಲಿಕಾಲಿಂಗಲ್ಲಿ ಮಾತಾಡೋದಕ್ಕೆ ಅಷ್ಟೊಂದು ನಾಲೆಡ್ಜು, ಮತ್ತು ಒಬ್ಬರನ್ನ ಇಂಪ್ರೆಸ್ ಮಾಡೋಷ್ಟು ನಮಗೆ ಬರಲ್ಲ. ಸೊ ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಮತ್ತು ಮನೇಲಿ ಕುತ್ಕೊಂಡು ವರ್ಕ್ ಫ್ರಮ್ ಅಂದರೆ ಫೋನಲ್ಲಿ ಇರಲೇಬೇಕು, ಯಾವಾಗಲೂ ಹೆಡ್ಫೋನ್ ಇರಬೇಕು, ಮತ್ತು ಕೈಲೊಂದು ಫೋನ್ ಇರಬೇಕು. ಈಗ ಮನೆಯಲ್ಲಿ ಆ ಥರ ಮಾಡ್ತಾ ಇರೋದು ಏನಾದರೂ ಅಂತಿದ್ರೆ ಅಥವಾ ಇರುತ್ತೆ ಮನೆಗಳಲ್ಲಿ ಕೆಲವೊಂದು ಅಬ್ಸೆಕ್ಷನ್ ಇರುತ್ತೆ. ಸೊ ಅದೆಲ್ಲ ಆಗಲ್ಲ ಅಂತ ಅನ್ನೋಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮನೆಯಲ್ಲೇ ಕುತ್ಕೊಂಡು ಏನೆಲ್ಲ ವರ್ಕ್ ಮಾಡ್ಬೋದು, ವರ್ಕ್ ಫ್ರಮ್ ಆಗಿ ಏನೆಲ್ಲ ಮನೆಯಲ್ಲೇ ಗೃಹಿಣಿಯರು ಮಾಡಬೇಕಾದಂಥ ಕೆಲಸಗಳು ಬೇಜಾನಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು 2 ಜಾಬ್ ನಿಮಗೆ ಇಂಟ್ರೆಸ್ಟ್ ಇತ್ತು ಮಾಡ್ಬೋದು ಮನೆಯಲ್ಲೇ ಅಂತ ಹೇಳಿದ್ರೆ ಬೆಸ್ಟ್ ಅಂದರೆ ನಿಮಗೆ ಜಿಯೋ ಟೆಲಿಕಾಲಿಂಗ್. ಓಕೆನಾ? ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಇವನ್ ಮಂಡ್ಯದಲ್ಲೇ ಬ್ರಾಂಚ್ ಇರೋದು. ಸೊ ನಿಮ್ಗೆ ಏನಾದರೂ ವೇಕೆನ್ಸಿ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ನೆಕ್ಸ್ಟ್ ಬ್ಲಾಗು ಅದೇ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಅನ್ನೋರು ಹೋಮ್ ಮೇಡ್ ಮನೆಯಲ್ಲಿ ಏನೆಲ್ಲ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಎಲ್ಲ ಮಾಡ್ಬೋದು. ವಿಮೆನ್ಸ್ ಸಣ್ಣ ಪುಟ್ಟದಾಗಿ ಒಂದು 10,000ದಿಂದ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಹೇಗೆಲ್ಲ ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಅಂತ ಮಾಡೋದು ಅಂತ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.